Good morning, my dear students. Welcome to English online classes. Today I am going to deliver one of the important lesson in your syllabus, that is Watchman of the Lake, written by R.K. Narayan. Okay? As usual, first before I will start the lesson, first as usual the author introduction. Okay? Listen here. A note on the author. R.K. Narayan was born in 10th October 1906 and 13th May 2001 he died. Okay? R.K. Narayan ಅವರು 10th October 1906 ಅಲ್ಲಿ ಜನಿಸ್ತಾರೆ. 13th May 2001 ಅಲ್ಲಿ ಅವರು ಡೈಡ್ ಆಗ್ತಾರೆ. Was an Indian author whose works of fiction include a series of books about people and their interactions in an imaginary town in India called Malgudi. He is one of the three leading figures of early Indian literature in English, along with Mulkaraj Anand and Raja Rao. He is credited with bringing Indian literature in English to the rest of the world and is regarded as one of the India's greatest English novelists. Narayan rarely wrote plays, and the present one is said to be a dramatized version of his short story, The Watchman. Nodi, R.K. Narayan, one of the famous Indian writer. ನೋಡಿ ಒನ್ ಆಫ್ ದ ತ್ರೀ ಲೀಡಿಂಗ್ ಫಿಗರ್ಸ್ ಆಫ್ ಅರ್ಲಿ ಇಂಡಿಯನ್ ಲಿಟರೇಚರ್. ಅಂದರೆ ಒಂದು ಭಾರತದ ಒಂದು ಸಾಹಿತ್ಯದಲ್ಲಿ ಇಂಡಿಯನ್ ಲಿಟರೇಚರ್ ಇನ್ ಇಂಗ್ಲಿಷ್ ಅಲ್ಲಿ ದ ತ್ರೀ ಲೀಡಿಂಗ್ ಫಿಗರ್ಸ್ ಇದ್ದಾರೆ. ಅಂದರೆ ಇಂಡಿಯನ್ ಲಿಟರೇಚರು ಒಂದು ಲೆವೆಲಿಗೆ ಒಂದು ತುಂಬ ಅಷ್ಟೊಂದು ಪಾಪ್ಯುಲರ್ ಆಗೋಕ್ಕೆ ಕೆಲವು ಮೇನ್ ಕ್ಯಾರೆಕ್ಟರ್ಸ್ ಇದ್ದಾರೆ, ತ್ರೀ ಲೀಡಿಂಗ್ ಫಿಗರ್ಸ್ ಇದ್ದಾರೆ. ಅದ್ರಲ್ಲಿ ಇವರು ಕೂಡ ಒಬ್ಬರು, R.K. Narayan, Mulkaraj Anand and Raja Rao. Best example, for example, Mulkaraj Anand, Untouchable, Raja Rao's Kantapura and R.K. Narayan, Malgudi Days. These three works very popular works ಅಂತ ಹೇಳ್ಬೋದು. ಯಾಕಂದ್ರೆ ರಾಜಾ ರಾವ್ಸ್ ಕಾಂತಾಪುರ ಆಗಿರ್ಬೋದು ಒನ್ ಆಫ್ ದ ಬೆಸ್ಟ್ ನಾವೆಲ್ಸ್ ಇನ್ ಇಂಡಿಯನ್ ಲಿಟರೇಚರ್, ಇಂಗ್ಲಿಷ್ ಲಿಟರೇಚರ್. ಅಂಡ್ ಆಲ್ಸೋ ಮುಲ್ಕರಾಜ್ Anand, Untouchable. The Untouchable novel is depicted the casteism. Okay, and also R.K. Narayan famous for Malgudi Days. Okay, and also R.K. Narayan is one of the famous Indian writer whose works of fiction include series of books and about people, their interaction in an imaginary town called India called Malgudi. ಅಂದ್ರೆ R.K. Narayan ತುಂಬಾ ಪಾಪ್ಯುಲರ್ ಆಗಕ್ಕೆ ಒನ್ ಆಫ್ ದ ಬೆಸ್ಟ್ ವರ್ಕ್ ಅಂದ್ರೆ ಅವರು ಬರೆದಿರುವಂತ ಒಂದು ವರ್ಕ್, ದಟ್ ಈಸ್ ಮಾಲ್ಗುಡಿ. ಅವ್ರ ಇಮ್ಯಾಜಿನರಿ ಟೌನ್ ಕ್ಯಾರೆಕ್ಟರ್ನ ಹೇಗೆ ಡಿಪಿಕ್ಟ್ ಮಾಡ್ತಾರೆ, ಯಾವ ಥರ ನರೇಟ್ ಮಾಡಿದ್ದಾರೆ ಅಂದರೆ ತುಂಬ ಡಿಫ್ರೆಂಟ್ ಆಗಿ ತುಂಬ ಒಂದು ರಿಯಾಲಿಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥ ಒಂದು ವರ್ಕ್ ಅದು. ಅದರಿಂದ ಅವ್ರು ತುಂಬ ಪಾಪ್ಯುಲರ್ ಆಗ್ತಾರೆ. ಜೊತೆಗೆ ಈಸ್ ಕ್ರೆಡಿಟೆಡ್ ಬ್ರಿಂಗಿಂಗ್ ಇಂಡಿಯನ್ ಲಿಟ್ರೇಚರ್ ಇಂಟು ಇಂಗ್ಲಿಷ್ ದ ರೆಸ್ಟ್ ಆಫ್ ದಿ ವರ್ಲ್ಡ್. ಅಲ್ಲಿಗೂ ಇಂಡಿಯನ್ ಲಿಟ್ರೇಚರು ಬರೀ ಕೆಲವು ಇಂಡಿಯನ್ ಮೇಜರ್ ಲಿವಿಂಗ್ ಲ್ಯಾಂಗ್ವೇಜಸ್ಗೆ ಮಾತ್ರ ಒಂದು ಸೀಮಿತವಾಗಿತ್ತು. ಇಂಗ್ಲಿಷ್ಗೆ ಅಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಖ್ಯಾತಿ ಗಳಿಸಿರಲಿಲ್ಲ. ಆದರೆ ರಾಜಾರಾವ್ ಆಗಿರ್ಬೋದು, ಮುಲ್ಕರಾಜ್ ಆನಂದ್ ಆಗಿರ್ಬೋದು, R.K. Narayan, ತ್ರೀ ಲೀಡಿಂಗ್ ಫಿಗರ್ಸ್ ಇದಾರಲ್ಲ, ಇವರು ಇಂಡಿಯನ್ ಲಿಟರೇಚರ್ ಇಂಟು ಇಂಗ್ಲಿಷ್ ರೀಚ್ ಮಾಡಿದಂಥ ಒಂದು ಕ್ರೆಡಿಟ್ ಇವರು ಮೂವರಿಗೆ ಸಲ್ಲುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಅಂಡ್ ಇಸ್ ರಿಗಾರ್ಡೆಡ್ ಆಸ್ ಇಂಡಿಯಾಸ್ ಗ್ರೇಟೆಸ್ಟ್ ಇಂಗ್ಲಿಷ್ ನಾವೆಲಿಸ್ಟ್. ಇಂಡಿಯಾದಲ್ಲಿ ಇರುವಂಥ ಹಲವಾರು ಇಂಗ್ಲಿಷ್ ಬೆಸ್ಟ್ ನಾವೆಲಿಸ್ಟ್ ಅಲ್ಲಿ ಇವರು ಕೂಡ ಹೋಗ್ತಾರೆ. ಯಾರು? R.K. Narayan. ನಾರಾಯಣ್ ರೇರ್ಲಿ ರೋಟ್ ಪ್ಲೇಸ್. ಅವರು ಯೂಶಲಿ ಅವರು ಒನ್ ಆಫ್ ದ ಫೇಮಸ್ ನಾವೆಲಿಸ್ಟ್. ಅವರು ಕಾದಂಬರಿ ಬರೆಯೋದು ತುಂಬ ಅವರು ಫೇಮಸ್ಸು. ಆದರೆ ಸುಮಾರು ಒಂದು ಕಾಲಗಳ ನಂತರ ಅವರು ಕೆಲವೊಂದು ಡ್ರಾಮಾಸ್ ಕೂಡ ಬರೀತಾರೆ. ಅಂಡ್ ಪ್ರೆಸೆಂಟ್ ಒನ್ ಸೆಟ್ ಟು ಬಿ ಡ್ರಾಮಟೈಸ್ಡ್ ವರ್ಷನ್ ಆಫ್ ದ ಶಾರ್ಟ್ ಸ್ಟೋರಿ ದ ವಾಚ್ಮ್ಯಾನ್. ದ ಪ್ರೆಸೆಂಟ್ ಅವ್ರದೇ ಒಂದು ಶಾರ್ಟ್ ಸ್ಟೋರಿ ಇದೆ, ಡ್ರಾಮಟೈಸ್ಡ್ ವರ್ಷನ್ ವಾಚ್ಮ್ಯಾನ್. ಅದನ್ನ ಕೆಲವೊಂದು ಹಿಂಟ್ಸ್ ತಗೊಂಡು ಈ ಡ್ರಾಮಾನ ಕೂಡ ಬರೀತಾ ಹೋಗ್ತಾರೆ R.K. Narayan. ಓಕೆ, R.K. Narayan, ಒನ್ ಆಫ್ ದ ಫೇಮಸ್ ಇಂಡಿಯನ್ ರೈಟರ್ who is considered one of the leading figures in Indian literature into English. Mulkaraj Anand, Raja Rao and R.K. Narayan. Raja Rao was famous for Kantapura, Mulkaraj Anand famous for Untouchable, and R.K. Narayan famous for Malgudi. And also is credited India's bringing Indian literature ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ತಗೊಂಡೋಗಿದಂತ ಒಂದು ಕ್ರೆಡಿಟ್ ಇವರಿಗೆ ಸಲ್ಲುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂಡ್ ಆಲ್ಸೋ ಈಸ್ ಕನ್ಸಿಡರ್ ಒನ್ ಆಫ್ ದ ಇಂಡಿಯಾಸ್ ದ ಗ್ರೇಟ್ ನಾವಲಿಸ್ಟ್ಸ್ ಅಂತಾನೂ ಕೂಡ ನಾವು ಇವ್ರನ್ನ ಕರಿತಾ ಹೋಗ್ಬೋದು. ಯಾರನ್ನ? ಆರ್ ಕೆ ನಾರಾಯಣ್. ದಿಸ್ ಈಸ್ ದ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದಿ ಆಥರ್ ಆರ್ ಕೆ ನಾರಾಯಣ್. ಓಕೆ, ದ ನೆಕ್ಸ್ಟ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ. ನೋಡಿ, ಪ್ರೀ ರೀಡಿಂಗ್ ಆಕ್ಟಿವಿಟಿಯಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ವೈ ಡು ಯು ಥಿಂಕ್ ಲೇಕ್ಸ್ ಆರ್ ಡ್ರೈಯಿಂಗ್ ಅಪ್? ವಾಟ್ ಕುಡ್ ಬಿ ಡನ್ ಟು ಸೇವ್ ದೆಮ್? ನೋಡಿ, ನಮ್ಗೆ ಕೇಳಿದ್ದಾರೆ ವಾಟ್ ಯು ಥಿಂಕ್ ಲೇಕ್ಸ್ ಅಂದ್ರೆ ನದಿಗಳು, ಕೆರೆಗಳು, ಸರೋವರಗಳು ತುಂಬಾ ಒಣಗ್ತಾ ಇದ್ದಾವೆ, ಬತ್ತು ಹೋಗ್ತಾ ಇದ್ದಾವೆ. ವಾಟ್ ಕುಡ್ ಬಿ ಡನ್ ಟು ಸೇವ್ ದೆಮ್? ಅದು ಆ ಥರ ಆಗಬಾರ್ದು ಅಂದ್ರೆ ನಾವು ನೀರನ್ನ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಯಾಕೆ ಡಿಸ್ಟ್ರಾಯರ್ ಆಗ್ತಾ ಇದೆ? ಯಾಕೆ ನೀರು ನಮಗೆ ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ? ರೀಸನ್ ಏನು ಅಂತ ಕೇಳಿದ್ದಾರೆ. ಇನ್ನು ಜನರಲ್ ನಾವು ಡಿಸ್ಕಸ್ ಮಾಡೋದಾದ್ರೆ, ಇನ್ ಕಾಂಟೆಂಪ್ರರಿ ಈಗ ಪ್ರಚಲಿತವಾಗಿ ನೋಡ್ತಾ ಹೋದ್ರೆ ಪ್ರೆಸೆಂಟ್ ಸಿಚುಯೇಷನ್ ಇಂಡಿಯಾದಲ್ಲಿ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್, ಸ್ಮಾಲ್ ಸ್ಕೇಲ್ ಅಲ್ಲ, ಲಾರ್ಜ್ ಸ್ಕೇಲ್, ದೊಡ್ಡ ಮಟ್ಟದಲ್ಲಿ ಡಿಫಾರೆಸ್ಟೇಷನ್ ಆಗ್ತಾ ಇದೆ. ಯಾಕೆ ನಮಗೆ ನೀರು ಸಿಗ್ತಾ ಇಲ್ಲ ಅಂತಂದ್ರೆ, ಫಾರ್ ಮೇನ್ ರೀಸನ್ ಮರಗಳನ್ನ ನಾವು ಕಡಿತಾ ಇದೀವಿ, ಹಾಳು ಮಾಡ್ತಾ ಇದೀವಿ. ಯಾಕಂದ್ರೆ ಗಿಡ ಮರಗಳು ಜಾಸ್ತಿ ಬೆಳೆಸಿದಷ್ಟು ಮಳೆ ಚೆನ್ನಾಗಾಗುತ್ತೆ, ಮಳೆ ಚೆನ್ನಾಗಾದ್ರೆ ನೀರು ಸಮೃದ್ಧಿಯಾಗಿ ಎಲ್ಲ ಕಡೆ ಸಿಗುತ್ತೆ. ಆದರೆ ಇವತ್ತು ಇಂಡಿಯಾದಲ್ಲಿ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಆಗ್ತಾ ಇದೆ. ಸೊ ಅದರ ವಿರುದ್ಧ ಸುಮಾರು ಜನ ಇಂಡಿಯನ್ ರೈಟರ್ಸು ಹೋರಾಟ ಮಾಡಿದ್ದಾರೆ. ಅದು ಥ್ರೂ ದಿ ಎಸ್ಸೇಸ್ ಆರ್ ನಾವೆಲ್ಸ್ ಅಂಡ್ ಡ್ರಾಮಾಸ್ ಅಂಡ್ ಶಾರ್ಟ್ ಸ್ಟೋರೀಸ್ ಅಂಡ್ ಪೋಯಮ್ಸ್ ಎಲ್ಲದರ ಮುಖಾಂತರ ಕೂಡ ತುಂಬಾನೇ ಒಂದು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ನಮ್ಮ ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಫಾರೆಸ್ಟೇಷನ್ ಆಗ್ತಾ ಇದೆ. ವಾಟರ್ ಇಲ್ಲಿ ಪ್ರಿಸರ್ವರ್ ತುಂಬಾನೇ ಅವಶ್ಯಕದ ಒಂದು ನಮ್ಮ ಲೈಫ್ಗೆ ಒಂದು ಆಧಾರನೇ ನೀರು. ಆ ನೀರೇ ಇಲ್ಲ ಅಂದ್ರೆ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ಅದನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ವಂದನಾ ಶಿವಾಸ್, ಟುಡೇ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಆ ಒಂದು ಎಸ್ಸೆ ಆಗಿರ್ಬೋದು. ಅಂಡ್ ಆಲ್ಸೋ ರವೀಂದ್ರನಾಥ್ ಟ್ಯಾಗೋರ್ ತಪೋವನ್ ಎಸ್ಸೆ ಆಗಿರ್ಬೋದು. ಯಾಕಂತ ರವೀಂದ್ರನಾಥ್ ಟ್ಯಾಗೋರ್ ಇಸ್ ಆಲ್ಸೋ ಒನ್ ಆಫ್ ದ ಫೇಮಸ್ ನೇಚರ್ ಪೊಯೆಟ್. ಹಿ ಲವ್ಸ್ ದಿ ನೇಚರ್. ಹಿ ಸೇಸ್ ದಟ್ ನೇಚರ್ ಇಸ್ ದ ಟೀಚರ್, ವಿ ಕೋ-ಕ್ರಿಯೇಟ್ ವಿತ್ ಹರ್ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ನೇಚರ್ ನಮಗೆ ಟೀಚರ್ ಇದ್ದಂಗೆ, ನಾವು ಅದಕ್ಕೆ ಕೋ-ಕ್ರಿಯೇಟ್, ಅದಕ್ಕೆ ನಾವು ಆರೈಕೆ ಮಾಡಿ ನರ್ಚರಿಂಗ್ ಮಾಡಿದರೆ ನಮಗೆ ಅದು ಕೊನೆವರೆಗೂ ಒಳ್ಳೆ ಗಾಳಿ, ನೀರು ನಮಗೆ ಕೊಡುವಂಥ ಶಕ್ತಿ ಗಿಡ ಮರಗಳಿಗೆ. ಅಂತ ಮರ ನಾವು ಇವತ್ತು ಹಾಳು ಮಾಡ್ತಾ ಇದ್ದೀವಿ. ನೋಡಿ, ಅವರು ಒಂದು ಲೈನ್ ಕೂಡ ಹೇಳ್ತಾರೆ ವಂದನಾ ಶಿವರ್ ಕೂಡ, ವಾಟ್ ಡು ದಿ ಫಾರೆಸ್ಟ್ ಬಿಯರ್? ವಾಟ್ ಡು ದಿ ಫಾರೆಸ್ಟ್ ಬಿಯರ್ ಅಂತಂದ್ರೆ ಪ್ಯೂರ್ ವಾಟರ್, ಏರ್ ಅಂಡ್ ಸಾಯಿಲ್. ಒಳ್ಳೆ ಮಣ್ಣು, ಒಳ್ಳೆ ಫಲವತ್ತಾದ ಮಣ್ಣು, ನೀರು, ಗಾಳಿ ಎಲ್ಲ ನಮಗೆ ಸಿಗ್ತಾ ಇರೋದು ಗಿಡ ಮರಗಳು. ಅಂಥ ಗಿಡ ಮರಗಳನ್ನ ನಾವು ಹಾಳು ಮಾಡಬಾರ್ದು, ಪ್ರೊಟೆಕ್ಟ್ ಮಾಡಬೇಕು. ಡೋಂಟ್ ಕಟ್ ದ ಟ್ರೀಸ್ ಟು ಸೇವ್ ದ ಫಾರೆಸ್ಟ್ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಅದೇ ಥರ ನಮ್ಮ ಕನ್ನಡದಲ್ಲೂ ಕೂಡ ಸಾಲು ಮರ ತಿಮ್ಮಕ್ಕನವರು, ಅವರು ಕೂಡ ಒಂದೊಂದು ಗಿಡನೂ ಅವರು ಬಿಡೋ ನಾನೇ ಹಾಕಬೇಕು, ನನಗೆ ಬೇಕು ಅಂತ ಸುಮ್ಮನಾಗಿದ್ರೆ ಇವತ್ತು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅದು ಗಿಡಗಳು ಎತ್ತರ ಬೆಳೆಯಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಅವರು ಆ ಗಿಡ ಅವ್ರಿಗೆ ಗೊತ್ತು, ಶಿ ನೋಸ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಪ್ರತಿಯೊಂದು ಸಾಲಾಗಿ ಗಿಡಗಳನ್ನ ನೆಡ್ತಾ ಹೋಗ್ತಾರೆ. ಇವತ್ತು ಅದು ಹೆಮ್ಮರವಾಗಿ ಸಾವಿರಾರು ಜನಕ್ಕೆ ಅದು ನೆರಳನ್ನ ಕೊಡ್ತಾ ಇದೆ. ಆದರೆ ಅಷ್ಟೇ ಅಲ್ಲ, ಇವತ್ತು ಒನ್ ಆಫ್ ದ ಬೆಸ್ಟ್ ದ ಲಾರ್ಜ್ ಫಾರೆಸ್ಟ್, ಅಮೆಜಾನ್ ಫಾರೆಸ್ಟ್ ಕೂಡ ರೀಸೆಂಟಾಗಿ ಆ ಒಂದು ಕಾಡ್ಗಿಚ್ಚು ಹತ್ಕೊಂಡಿತ್ತು ಅಂತ ನ್ಯೂಸ್ ಬಂತು. ನೋಡಿ, ಇವತ್ತು ಒಂದು ಮರ ಒಂದು ಜನಕ್ಕೆ ಸುಮಾರು ಜನಕ್ಕೆ ಆಕ್ಸಿಜನ್ ಕೊಡುವಂಥ ಶಕ್ತಿ ಇರುತ್ತೆ. ಒಂದು 10 ಜನಕ್ಕೆ ಆಕ್ಸಿಜನ್ ಕೊಡುವಂಥ ಶಕ್ತಿ ಒಂದು ಮರಕ್ಕಿರುತ್ತೆ. ಅಂಥ ಮರ ನಾವು ನಮ್ಮ ಕೈಯಾರೆ ಕಡಿದ್ಬಿಟ್ರೆ ನಮ್ಮನ್ನು ನಾವೇ ಸಾಯಿಸ್ಕೊಂಡಂಗೆ ಅರ್ಥ. ಸೊ ಹಾಗಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ನೇಚರ್ ನಾವು ಕಾಪಾಡಬೇಕು ಅಂತಂದರೆ ಅದು ನಮ್ಮೆಲ್ಲರ ಹೊಣೆ. ಬರೀ ನಾವು ಕೇವಲ ಒಂದು ತಾತ್ಕಾಲಿಕವಾಗಿ ನಮಗೆ ದುಡ್ಡು ಮಾಡೋಕ್ಕೆ ನೋಡಬಾರ್ದು. ಲೈಫ್ ಲಾಂಗ್ ನಮಗೆ ಒಳ್ಳೆ ಗಾಳಿ ನೀರು ಕೊಡ್ತಾ ಇರೋದು ಮರ. ಸೊ ಹಾಗಾಗಿ ಡೋಂಟ್ ಕಟ್ ದಿ ಫಾರೆಸ್ಟ್ ಟು ಸೇವ್ ದ ಫಾರೆಸ್ಟ್ ಅಂತ ಇಲ್ಲಿ ಹೇಳ್ತಾ ಹೋಗ್ಬೋದು. ಆದರೆ ಯಾಕೆ ಇಲ್ಲಿ ಹೇಳ್ತಾ ಇದೀವಿ ಅಂತಂದರೆ, ಇಲ್ಲೂ ಕೂಡ ಈ ಒಂದು ಡ್ರಾಮಾದಲ್ಲಿ ದಿಸ್ ಇಸ್ ಆಕ್ಚುಲಿ ದ ವಾಚ್ಮನ್ ಆಫ್ ದಿ ಲೇಕ್ ಈಸ್ ಎ ಒನ್ ಆಕ್ಟ್ ಪ್ಲೇ. ಓಕೆ, ಒನ್ ಆಕ್ಟ್ ಪ್ಲೇ. ಇಟ್ ಕನ್ಸಿಸ್ಟ್ 5 ಸೀನ್ಸ್. ಈ ಒಂದು ಡ್ರಾಮಾದಲ್ಲಿ ನಾವು 5 ಸೀನ್ಸ್ ನೋಡಬಹುದು. In this particular story,
ಒನ್ ಆಫ್ ದ ಮೇನ್ ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್ ಅಂದ್ರೆ ಪ್ರೊಟಾಗನಿಸ್ಟ್ ನ ಪ್ರಧಾನ ಪಾತ್ರ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದ್ರೆ ದ ಕಾಮನ್ ಮ್ಯಾನ್ ಮಾರಾ. Mara is the main protagonist character in this particular drama. This is actually one act play. It consists 5 scenes. Okay? Actually, one act play ಅಂತಂದ್ರೆ short play consisting only one act. ನೋಡಕ್ಕೆ ಚಿಕ್ಕದಾಗಿ ಇದ್ರೂ ಕೂಡ ಡ್ರಾಮಾ, ಇದರಲ್ಲಿ ಹಲವಾರು ಸೀನ್ಗಳನ್ನ ನಾವು ಒಂದೇ ರೂಪದಲ್ಲಿ ನೋಡ್ತಾ ಹೋಗ್ತೀವಿ. That is one act play, short play consisting only one act. Okay? One act ಅಲ್ಲೇ ಹಲವಾರು ಒಂದು ಸೀನ್ ನಾವು ಅದರಲ್ಲೇ ನಾವು ರೀಡ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಒನ್ ಆಕ್ಟ್ ಪ್ಲೇ ಅಂತ ಕರಿತೀವಿ. ಇಲ್ಲಿ 5 ಸೀನ್ಸ್ ನೋಡ್ಬೋದು. ಈ ಒಂದು ಡ್ರಾಮಾದಲ್ಲಿ ಬರುವಂತ ಮೇನ್ ಕ್ಯಾರೆಕ್ಟರ್ ಮಾರಾ. ಓಕೆ, ದ ನೆಕ್ಸ್ಟ್ ದ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಇಲ್ಲಿ ಯಾವ ಕ್ಯಾರೆಕ್ಟರ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ದ ಡ್ರಾಮಾಟಿಕ್ಸ್ ಪರ್ಫಾರ್ಮ್ ಅಂತ ಇದೆ ಅಂದ್ರೆ ಮೇನ್ ಕ್ಯಾರೆಕ್ಟರ್ಸ್. ಒಂದು ಡ್ರಾಮಾದಲ್ಲಿ ಬರುವಂತ ಮೇನ್ ಕ್ಯಾರೆಕ್ಟರ್ ಆಲ್ರೆಡಿ ನಾನು ಹೇಳಿದ್ದೀನಿ, ಒನ್ ಆಫ್ ದ ಪ್ರೊಟಾಗನಿಸ್ಟ್ ಕ್ಯಾರೆಕ್ಟರ್ ಮಾರಾ. ನೆಕ್ಸ್ಟ್ ವಿಲೇಜ್ ಹೆಡ್ಮ್ಯಾನ್. Village headman. Next to king. Next Mara already ಹೇಳಿದ್ವಿ. ಗಂಗಾ ಮಾರನ ಮಗ ಇವರು. ಓಕೆನಾ, ಗಂಗಾ ಮಾರನ ಮಗ. ನೆಕ್ಸ್ಟ್ ಗಂಗಾ ಸನ್ ಕೂಡ ಬರ್ತಾನೆ, ಅಂದ್ರೆ ಮಾರನ ಮೊಮ್ಮಗ. In this particular drama, we can observe the 3 generations. Okay, you can see the 3 generations: Ganga's son, and also Bhima, the small character, Bhima, and others. In ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಬಟ್ ಈ ವಾಚ್ಮನ್ ಲೈಕ್ ದಟ್. ಇದು ಬೇಸಿಕಲಿ ಇದೊಂದು ಡ್ರಾಮಾ, ಇದೊಂದು ನಾಟಕ, ಇದು ಒಂದು ಒನ್ ಆಕ್ಟ್ ಪ್ಲೇ. ಇದು ಈ ಒಂದು ಒನ್ ಆಕ್ಟ್ ಪ್ಲೇ ಅಲ್ಲಿ ನಾವು ಕ್ಯಾನ್ ಸಿ ದ 5 scenes. One of the main protagonist character in this particular drama, that is Mara. Okay, the other characters, the Bhima, village headman, king, ಗಂಗನ ಮಗ, ಇಷ್ಟು ಕ್ಯಾರೆಕ್ಟರ್ ನೋಡಬಹುದು. ಬಟ್ ಇಷ್ಟರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದ್ರೆ ಮಾರಾ ಅಂಡ್ ಕಿಂಗ್, ಆಲ್ಸೋ ಗಂಗಾ. ಇವು 3 ಕ್ಯಾರೆಕ್ಟರ್ ತುಂಬಾ ರಿಪೀಟ್ ಆಗುವಂತ ಥ್ರೂಔಟ್ ದಿ ಡ್ರಾಮಾ ತುಂಬಾ ರಿಪೀಟ್ ಆಗೋ ಕ್ಯಾರೆಕ್ಟರ್ಗಳು. ಮಾರಾ, ಕಿಂಗ್ ಕ್ಯಾರೆಕ್ಟರ್ ಫುಲ್ ಇದು ರಿಪೀಟ್ ಆಗ್ತಾ ಹೋಗ್ತಾರೆ ಈ ಒಂದು ಡ್ರಾಮಾದಲ್ಲಿ. ಓಕೆ, ದಿಸ್ ಇಸ್ ದ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ಓಕೆ, ನೆಕ್ಸ್ಟ್ ಈ ಡ್ರಾಮಾದ ಒಂದು ಬ್ಯಾಕ್ ಗ್ರೌಂಡ್ ಇದೆ. ಆಕ್ಚುಲಿ ಡ್ರಾಮಾ ಶುರುವಾಗಿದ್ದೆ ಏನು, ಇದು ಆಕ್ಚುಲಿ ದ ರಿಯಲ್ ಸ್ಟೋರಿ. ಇದನ್ನ ಹಾಗಾದ್ರೆ ಈ ಒಂದು ಬಿಫೋರ್ ಐ ವಿಲ್ ಸ್ಟಾರ್ಟ್ ದ ಡ್ರಾಮಾ, ಫಸ್ಟ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಸ್ಟೋರಿ ನೋಡ್ತಾ ಹೋಗೋಣ. ಓಕೆ, ಲಿಸನ್ ಹಿಯರ್. On the eastern base of Baba Budan Hills in Karnataka state, there is an obscure little place now called Sakrepatna, which at one time, 1,000 or more years ago, was the capital of the king called Rukmangada. In the center of his town, there is a shrine which is dedicated not to distant gods or heroes, but to a rustic who was watchman of the lake called Ayyannakere, 4 miles from the town. For the purpose of the little drama, let us call him Mara, which is as good as any other name handed down to us by tradition. ನೋಡಿ, ಈ ಒಂದು ಡ್ರಾಮಾ ಹೇಗೆ ಶುರುವಾಯಿತು, ಆರ್.ಕೆ. ನಾರಾಯಣ್ಗೆ ಆ ಥಾಟ್ ಅವ್ರಿಗೂ ಫ್ಲಾಶ್ ಆಯಿತು, ಅದ್ರ ಹೇಗೆ ಜೆನಿಸಿಸ್ ಆಯಿತು ಅಂದರೆ ನೋಡಿ, ಆರ್.ಕೆ. ನಾರಾಯಣ್ ಕೂಡ ಒನ್ ಆಫ್ ದ ಮೇನ್ ಲೀಡಿಂಗ್ ಫಿಗರ್ಸ್ ಆಫ್ ಇಂಡಿಯನ್ ಲಿಟರೇಚರ್. ಅವ್ರು ಬರೆದಿರುವಂಥ ಒನ್ ಆಫ್ ದ ಬೆಸ್ಟ್ ವರ್ಕ್ ಮಾಲ್ಗುಡಿ. ಬಟ್ ವಾಚ್ಮ್ಯಾನ್ ದಿ ಲೇಕ್ ಇದೆಯಲ್ಲ, ದಿಸ್ ಇಸ್ ಅ ಡ್ರಾಮಾಟೈಸ್ ವರ್ಷನ್ ಆಫ್ ಹಿಸ್ ಶಾರ್ಟ್ ಸ್ಟೋರಿ ವಾಚ್ಮ್ಯಾನ್. ಓಕೆನಾ, ಇಲ್ಲಿ ಬರೋ ಈ ಕ್ಯಾರೆಕ್ಟರ್ನ, ಇಲ್ಲಿ ಬರುವಂಥ ಈ ಒಂದು ಡ್ರಾಮಾದಿರುವಂಥ ಮೇನ್ ಕ್ಯಾರೆಕ್ಟರ್ ಮಾರಾ. ಈ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯಿತು, ಇದು ರಿಯಲ್ ಸ್ಟೋರಿ ಅಂತ ಹೇಳಿದ್ನಲ್ಲ. ಆ ರಿಯಲ್ ಸ್ಟೋರಿ ಆಕ್ಚುಲಿ ಆ ಒಂದು ರಿಯಲ್ ಸ್ಟೋರಿ ಹುಡ್ಕೊಳ್ಳೋ ಕಾರಣ ಏನು, ಅವ್ರ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿನ ಫಸ್ಟ್ ಇಲ್ಲಿ ಹೇಳಿದ್ದಾರೆ ನೋಡಿ. ಆನ್ ದ ಈಸ್ಟರ್ನ್ ಬೇಸ್ ಆಫ್ ಬಾಬಾ ಬುಡನ್ ಹಿಲ್ಸ್. ಈಗ ನೀವು ಬಾಬಾ ಬುಡನ್ಗಿರಿ ಇದೆಯಲ್ಲ, ಆ ಬಾಬಾ ಬುಡನ್ ಹಿಲ್ಸ್ ಅಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಚಿಕ್ಕಮಗಳೂರು ಹತ್ರ ಬರುತ್ತಲ್ಲ ಬಾಬಾ ಬುಡನ್ ಹಿಲ್ಸ್, ಅಲ್ಲಿ there is an obscure ಅಂದ್ರೆ unclear little place
now called Sakrepatna. Okay, which at one time 1000 or more years ago was the capital of the king called Rukmangada. ಈಗಿನ ಸಕ್ರೆಪಟ್ನ ಒಂದು ಕಾಲದಲ್ಲಿ ಅದು ರುಕ್ಮಂಗದ ಅಂತ ಒಬ್ಬ ರಾಜನ ರಾಜಧಾನಿಯಾಗಿತ್ತು. ಓಕೆ, ಆನ್ ದ ಈಸ್ಟರ್ನ್ ಬೇಸ್ ಆಫ್ ಬಾಬಾ ಬುಡನ್ ಹಿಲ್ಸ್ ಇನ್ ಕರ್ನಾಟಕ ಸ್ಟೇಟ್ ದೇರ್ ಇಸ್ ಅನ್ ಅಬ್ಸ್ಕ್ಯೂರ್, ಅಲ್ಲಿ ಒಂದು ಅನ್ಕ್ಲಿಯರ್ ಒಂದು ಅಬ್ಸ್ಕ್ಯೂರ್ ಪ್ಲೇಸ್ ಇದೆ. ಈಗ ಅದು ಸಕ್ರೆಪಟ್ನ ಅಂತ ಆಗಿದೆ. ಬಟ್ ಒನ್ ಟೈಮ್, ಒಂದು ಕಾಲದಲ್ಲಿ ಅಂದ್ರೆ 1000 more years ago, 1000 ವರ್ಷಗಳಿಂದ ಮುಂಚೆ ಅದು ರುಕ್ಮಾಂಗದ ಅಂತ ಒಬ್ಬ ರಾಜನ ರಾಜಧಾನಿ ಆಗಿತ್ತು. ಈಗಿನ ಸಕ್ರೆಪಟ್ನ ಒಂದು ಕಾಲದಲ್ಲಿ ರುಕ್ಮಾಂಗದ ಅಂತ ಒಬ್ಬ ರಾಜನ ರಾಜಧಾನಿ ಆಗಿತ್ತು. ವಾಸ್ ದ ಕ್ಯಾಪಿಟಲ್ ಆಫ್ ದಿ ಕಿಂಗ್ ಕಾಲ್ಡ್ ರುಕ್ಮಾಂಗದ. ಓಕೆ, ಇನ್ ದ ಸೆಂಟರ್ ಆಫ್ ಹಿಸ್ ಟೌನ್ ದೇರ್ ಇಸ್ ಎ ಶಿರ್ನ್ ಸೇಕ್ರೆಡ್ ಪ್ಲೇಸ್, ಒಂದು ಟೆಂಪಲ್ ಇದೆ, which is dedicated not to distant gods or heroes but a rustic. ನೋಡಿ, ಈಗಿನ ಬಾಬಾ ಬುಡನ್ ಹಿಲ್ಸ್ ಹತ್ರ ಕರ್ನಾಟಕ ಸ್ಟೇಟ್ ಇರೋ ಬಾಬಾ ಬುಡನ್ ಗಿರಿಯಲ್ಲಿ ಅಲ್ಲಿ ಒಳಗಡೆ ಹೋದ್ರೆ ಒಂದು ಅಬ್ಸ್ಕ್ಯೂರ್ ಪ್ಲೇಸ್ ಇದೆ. ಅದ್ರ ಅಂದ್ರೆ ಬಾಬಾ ಬುಡನ್ ಗಿರಿ ಹತ್ರ ಒಂದು ಸ್ಮಾಲ್ ಟೌನ್ ಇದೆ, ಸಕ್ರೆಪಟ್ನ ಅಂತ. ಅದು ಒಂದು ಕಾಲದಲ್ಲಿ 1000 ವರ್ಷಗಳಿಂದ ರುಕ್ಮಂಗದ ಅಂತ ಒಬ್ಬ ರಾಜನ ರಾಜಧಾನಿ ಆಗಿತ್ತು. ಅಲ್ಲಿ ಟೌನ್ ಮಧ್ಯ ಒಂದು ಸೆಂಟರ್ ಆಫ್ ದಿಸ್ ಟೌನ್ ಶಿರ್ನ್ ಅಂದ್ರೆ ಸೇಕ್ರೆಡ್ ಪ್ಲೇಸ್, ಒಂದು ಸೇಕ್ರೆಡ್ ಪ್ಲೇಸ್ ಇದೆ. ಅದನ್ನ ಯಾರು ಡೆಡಿಕೇಟ್ ಮಾಡ್ತಾ ಇದಾರೆ ಅಂದ್ರೆ ಡಿಸ್ಟೆಂಟ್ ಗಾಡ್ಸ್ ಆರ್ ಹೀರೋಸ್ ಬಟ್ ರಸ್ಟಿಕ್. ಅಲ್ಲೇ ಹೋದ್ರೆ ಒಂದು ಕ್ರಾಸ್ ಮಾಡ್ಕೊಂಡು ಹೋದ್ರೆ ಒಂದು ಕೆರೆ ಸಿಗುತ್ತೆ, ವಾಚ್ಮನ್ ಆಫ್ ದಿ ಲೇಕ್ ಕಾಲ್ಡ್ ಅಯ್ಯಣ್ಣ ಕೆರೆ. ಈಗಲೂ ಕೂಡ ಅದಿದೆ, ಆ ಟೆಂಪಲ್ ಇದೆ. ಅಲ್ಲಿ 2 ದೇವಸ್ಥಾನ, ಊರಿನ ಮಧ್ಯೆ ಒಂದು ದೇವಿಯ ದೇವಸ್ಥಾನ ಇದೆ, ಅದ್ರ ಮುಂದ್ಗಡೆ ಒಂದು ಕೆರೆ. ಆ ಕೆರೆಯ ಮುಂದೆ ಕೂಡ ಒಂದು ಅಂದ್ರೆ ಟೌನ್ ಇಂದ 4 miles ಫ್ರಮ್ ದಿ ಟೌನ್, 4 ಕಿಲೋಮೀಟರ್ ದೂರ ಹೋದ್ರೆ ಒಂದು ಅಯ್ಯಣ್ಣ ಕೆರೆ ಅಂತ ಸಿಗುತ್ತೆ. ಫಾರ್ ದಿ ಪರ್ಪಸ್ ಆಫ್ ದಿ ಲಿಟಲ್ ಡ್ರಾಮಾ ಲೆಟ್ ಅಸ್ ಕಾಲ್ ಇನ್ ಮಾರಾ, ವಿಚ್ ಈಸ್ ಆಸ್ ಗುಡ್ ಆಸ್ ಎನಿ ಅದರ್ ನೇಮ್ ಹ್ಯಾಂಡೆಡ್ ಡೌನ್ ಟು ಅಸ್ ಬೈ ಟ್ರೆಡಿಷನ್. ಅಂದ್ರೆ ಈಗಿನ ಸಕ್ರೆಪಟ್ನ ಒಂದು ಕಾಲದಲ್ಲಿ ರುಕ್ಮಂಗದ ಅಂತ ಒಬ್ಬ ರಾಜಧಾನಿ ಆಗಿತ್ತು. ಅಲ್ಲಿ ಸೆಂಟರ್ ಆಫ್ ದಿಸ್ ಟೌನ್ ಹೋದ್ರೆ ಒಂದು ದೇವಾಲಯ ಸಿಗುತ್ತೆ, ದೇವಿಯ ದೇವಸ್ಥಾನ. ಹಂಗೆ ಮುಂಗಡೆ 4 ಕಿಲೋಮೀಟರ್ ಮುಂದ್ಗಡೆ ಹೋದ್ರೆ ಒಂದು ಕೆರೆ ಸಿಗುತ್ತೆ, ದಟ್ ಈಸ್ ಕಾಲ್ಡ್ ಅಯ್ಯಣ್ಣ ಕೆರೆ. ಫಾರ್ ದಿ ಪರ್ಪಸ್ ಆಫ್ ದಿ ಲಿಟಲ್ ಡ್ರಾಮಾ, ಈ ಒಂದು ಲಿಟಲ್ ಡ್ರಾಮಾದಲ್ಲಿ ಮಾರ ಎಂತ ಒಳ್ಳೆ ಕ್ಯಾರೆಕ್ಟರ್, ಯಾಕೆ ನೇಮ್ ಆಸ್ ಹ್ಯಾಂಡೆಡ್ ಡೌನ್ ಆಸ್ ಬೈ ಟ್ರೆಡಿಷನ್, ಯಾಕೆ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವನು ನಮ್ಮ ಒಂದು ಹಿಂದೂ ಟ್ರೆಡಿಷನ್ಗೆ ಆಕ್ಚುಲಿ ದ ಮಾರ ಕ್ಯಾರೆಕ್ಟರ್ ಒಂದು ಸ್ಯಾಕ್ರಿಫೈಸ್ ಕ್ಯಾರೆಕ್ಟರ್. ಅವನು ಇಡೀ ಊರಿನ ಉದ್ಧಾರಕ್ಕೋಸ್ಕರ ಅವನು ತುಂಬ ಸ್ಯಾಕ್ರಿಫೈಸ್ ಮಾಡ್ತಾನೆ. ಆದರೆ ಏನು ಮಾಡ್ತಾನೆ ಹಾಗಾದರೆ, ಯಾಕೆ ಸ್ಟೋರಿ ಕ್ರಿಯೇಟ್ ಆಗೋ ಕಾರಣ ಏನು, ಅದರ ಸ್ಟೋರಿ ಏನಿರ್ಬೋದು? ಈ ರಿಯಲ್ ಸ್ಟೋರಿಗೂ ಬಾಬಾ ಬುಡನ್ ಹಿಲ್ ಹತ್ರ ಈಗಿನ ಸಕ್ರೆಪಟ್ನ ಒಂದು ಕಾಲ ರುಕ್ಮಂಗದ ರಾಜಧಾನಿ ಆಗಿತ್ತು. ಅದ್ರ ಮುಂದ್ಗಡೆ ದೇವಿ ಟೆಂಪಲ್ ಇದೆ, ಅಲ್ಲ ಅಯ್ಯಣ್ಣ ಕೆರೆ ಇದೆ, ಅಲ್ಲಿ ಕೂಡ ಇನ್ನೊಂದು ಟೆಂಪಲ್ ಇದೆ. ಹಾಗಾದ್ರೆ ಯಾವುದು ಟೆಂಪಲ್ಲು, ಏನಕ್ಕೆ ಏನು ಸ್ಟೋರಿನ ಹೇಳ್ತಾ ಹೋಗ್ತಾರೆ ಅನ್ನೋದನ್ನ ನಿಮಗೆ ಫುಲ್ ಡ್ರಾಮಾ ಕಂಪ್ಲೀಟ್ ಆದ ನಂತರ ಅರ್ಥ ಆಗುತ್ತೆ. ಓಕೆ, ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿ ವಾಚ್ಮನ್ ಆಫ್ ದಿ ಲೇಕ್. The drama actually is a one act play. It consists 5 scenes. Okay, in this particular drama we can see one of the strong main character, that is Mara. One of the main protagonist character, that is Mara, and other Bhima, village headman, king, Ganga's son, and other characters. Okay, this is the background of the story Watchman of the Lake. Next, now let us discuss the first scene. Scene 1, a village at the foot of the hill, road menders at work. Okay, na? Scene 1. But scene 1 actually ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ವಿಲೇಜ್ ಅಟ್ ದಿ ಫೂಟ್ ಆಫ್ ದಿ ಹಿಲ್, ರೋಡ್ ಮೆಂಡರ್ಸ್ ಅಟ್ ವರ್ಕ್. ಅಲ್ಲಿ ಈ ಒಂದು ಹಳ್ಳಿಯಲ್ಲಿ ಒಂದು ರೋಡ್ ಕೆಲಸ, ಒಂದು ರೋಡ್ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಶುರುವಾಗುವಂತ ಒಂದು ಕತೆ. ಫಸ್ಟ್ ಸೀನ್ ಆಕ್ಚುಲಿ ಸ್ಟಾರ್ಟ್, ದ ಡ್ರಾಮಾ ಬಿಗಿನ್ಸ್ ವಿತ್ ಎ ವಿಲೇಜ್ ಆಫ್ ದಿ ಫೂಟ್ ಆಫ್ ದಿ ಹಿಲ್. ಒಂದು ಬೆಟ್ಟದ ಮಧ್ಯ ಒಂದು ರೋಡ್ ಕೆಲಸ, ರೋಡ್ ಮೆಂಟರ್ಸ್ ಅಂದ್ರೆ ಕೆಲಸಗಾರರು ರೋಡ್ ವರ್ಕ್ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ ದ ವಿಲೇಜ್ ಹೆಡ್ ಮ್ಯಾನ್. ಏನ್ ಹೇಳ್ತಾರೆ ವಿಲೇಜ್ ಹೆಡ್ ಮ್ಯಾನ್ ಅಂತ ನೋಡ್ತಾ ಹೋಗೋಣ. ಗೋ ಆನ್ ಬಾಯ್ಸ್, ಗೋ ಆನ್ ವಿತ್ ಯುವರ್ ವರ್ಕ್. ಹೇ ಯು ರಾಜಾ, why do you stand looking at the sky? You there, wretched dog, I will push you into the stream
if I catch you again gossiping with your neighbor. But if the drama begins with a village at the foot of the hill. Road menders at work. ಎಲ್ಲ ರೋಡ್ ಕೆಲಸ ನಡೀತಾ ಇದೆ, ಎಲ್ಲ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಊರಿನ ಒಬ್ಬ ಮುಖಂಡ, ಹಿರಿಯ ಮುಖಂಡ, ವಿಲೇಜ್ ಹೆಡ್ ಮ್ಯಾನ್, ಅವನು ಎಂಟ್ರಿ ಕೊಡ್ತಾನೆ. ಅವ್ನು ಕೊಟ್ಟು ಎಲ್ಲ ಕೆಲಸಗಾರರಿಗೆ ಹೇಳ್ತಾ ಇದ್ದಾನೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ. ಏನಂತ? ಗೋ ಆನ್ ಬಾಯ್ಸ್, ಗೋ ಆನ್. ನಡಿ, ಇನ್ಮೇಲೆ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ಹೇ ಯು ರಾಚ, ಕೆಲಸದಲ್ಲಿ ಒಬ್ಬ ಹೆಸರು ರಾಚ ಹೇಳ್ತಾ ಇದ್ದಾನೆ. ವೈ ಡು ಯು ಸ್ಟ್ಯಾಂಡ್ ಲುಕಿಂಗ್ ಅಟ್ ದ ಸ್ಕೈ? You there, you wretched dog, I will push you into the stream if I catch you again gossiping with your neighbor. ಅಂದ್ರೆ ನೋಡಿ, ಫಸ್ಟ್ ವಿಲೇಜ್ ಹೆಡ್ ಮ್ಯಾನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ. ಗೋ ಆನ್ ಬಾಯ್ಸ್, ನಡೀರಿ ಕೆಲಸ ಎಲ್ಲ ಮಾಡಿ. ಏ ರಾಜ, ಯಾಕೆ ಆಕಾಶ ನೋಡ್ಕೊಂತ ನಿಂತ್ಕೊಂಡಿದ್ಯಾ? ವೈ ಡು ಯು ಸ್ಟ್ಯಾಂಡ್ ಲುಕಿಂಗ್ ಅಟ್ ದ ಸ್ಕೈ? ಯು ದೇರ್ ರೆಚೆಡ್ ಡಾಗ್. ರೆಚೆಡ್ ಮೀನ್ಸ್ ಒಬ್ಬ ಕೆಲ್ಸಕ್ಕೆ ಬರ್ದಿರೋ ಅಪ್ರಯೋಜಕ, ಕೆಲ್ಸಕ್ಕೆ ಬರ್ದಿರೋ ಒಬ್ಬ ನಾಯಿ ಅಂತ ಅವನಿಗೆ ಬೈತಾ ಇದ್ದಾನೆ. ಇದೇ ತರ ನೀನು ಕೆಲಸ ಮಾಡ್ದಲೆ ಟೈಮ್ ವೇಸ್ಟ್ ಮಾಡಿದ್ರೆ ಐ ವಿಲ್ ಪುಷ್ ಯು ಇನ್ ಟು ದಿ ಸ್ಟ್ರೀಮ್, ಈ ಹರಿತಿರೋ ಹಳ್ಳದಲ್ಲಿ ತಳ್ಳಿಬಿಟ್ಟು ಸಾಯಿಸ್ಬಿಡ್ತೀನಿ ನೋಡು, ನಡಿ ಮತ್ತು ಕೆಲಸ ಮಾಡು. ಇಫ್ ಐ ಕ್ಯಾಚ್ ಯು ಅಗೇನ್, ಮತ್ತೆ ಪದೇ ಇದು ರಿಪೀಟ್ ಆದರೆ ಕೆಲಸ ಮಾಡೋದು ಬಿಟ್ಟು ನೀವು ಗಾಸಿಪ್ ಮಾಡ್ಕೋತ ಕೂತ್ಕೊಂಡಿದ್ದೀರಾ. ಗಾಸಿಪಿಂಗ್ ವಿತ್ ಯುವರ್ ನೈಬರ್, ನಡಿ ನೀವು ಮೊದಲು ಕೆಲಸ ಮಾಡಿ ಅಂತ ವಿಲೇಜ್ ಹೆಡ್ ಮೇಲೆ ಎಲ್ಲ ಕೆಲಸಗಾರರಿಗೂ ಬೈತಾ ಇದ್ದಾನೆ. Your dwarf, there have you no better business than giggling or talking? Dwarf ಅಂದ್ರೆ ಗಿಡ್ಡ, ಅದು ಕುಳ್ಳಕ್ಕೆ ಹೋಗ್ಲಿಲ್ಲ, ಅವನಿಗೂ ಬೈತಾ ಇದ್ದಾನೆ. Have you no better business? ನಾವು ಕಿಸಿ ನಗೋದು ಮಾತಾಡೋದು ಬಿಟ್ಟರೆ ಬೇರೆ ಕೆಲಸ ಅಲ್ವಾ ನಿಮಗೆ? ಕೆಲಸ ಮಾಡೋದು ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ನಕ್ಕೊಂತ ನಿಂತ್ಕೊಂಡಿದ್ದೀರಲ್ಲ. ಗಿಗ್ಲಿಂಗ್ ಅಂದ್ರೆ ಸುಮ್ಮನೆ ಪದೇ ನಗೋದು, ಕಿಸ್ ಅಂತ ನಗೋದು. ಟಾಕಿಂಗ್ ಅಂದ್ರೆ ಬರೀ ಅನ್ನೆಸರಿ ಟಾಕ್ ಮಾಡೋದು. ಬೈತಾ ಇದ್ದಾನೆ. ದ ರೋಡ್ ಮಸ್ಟ್ ಬಿ ರೆಡಿ ಬಿಫೋರ್ ದ ಕಿಂಗ್ ಅರೈವ್ಸ್. ಇಲ್ಲಿ ಈ ಒಂದು ಪ್ಲೇಸಲ್ಲಿ ರಾಜನ ಆಗಮನ ಆಗೋದಿದೆ, ಅದು ಹಿಂಗೆ ಎಂಟ್ರಿ ಆಗ್ತಾನೆ ಈ ಒಂದು ಪ್ಲೇಸಲ್ಲಿ. ಸೊ ಅವ್ನು ಬರೋಷ್ಟೊತ್ತಿಗೆ ದ ರೋಡ್ ಕಂಪ್ಲೀಟ್ಲಿ ರೆಡಿ ಆಗಿರಬೇಕು. ಜಸ್ಟ್ ಥಿಂಕ್ ಆಫ್ ಫಾರ್ ಎ ಮೂಮೆಂಟ್, ಫೂಲ್ಸ್ ಹೌ ವಿ ಶುಡ್ ಆಲ್ ಲುಕ್, ದ ಕಿಂಗ್ ಸಡನ್ಲಿ ಕೇಮ್ ಅಪಾನ್ ಅಸ್. ಸೊ ಹಾಗಾಗಿ ಅವ್ರು ಬರೋಷ್ಟೊಳಗೆ ಈ ರೋಡು ಅವ್ರು ಕಂಪ್ಲೀಟ್ ಆಗಿರಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಯಾಕೆ ಕಿಂಗ್ ಈ ಒಂದು ಜಾಗದಲ್ಲಿ ಬರ್ತಾ ಇದ್ದಾನೆ, ಯಾವ ಒಂದು ರೀಸನ್ ಬಂದಿದ್ದಾನೆ? ಆಕ್ಚುಲಿ ಒಂದು ಮಾರನ ಒಂದು ಮೇನ್ ಕ್ಯಾರೆಕ್ಟರ್ ಮಾರ ಎಂಟ್ರಿ ಹೇಗಾಗುತ್ತೆ ಎಲ್ಲ ರಿಮೈನಿಂಗ್ ಆಕ್ಚುಲಿ ಒನ್ ಆ್ಯಕ್ಟ್ ಅಂತ ಹೇಳಿದ್ರೆ ದ ಫಸ್ಟ್ ಸೀನಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಆಲ್ರೆಡಿ ವಿಲೇಜ್ ಹೆಡ್ ಮೇಲೆ ಎಂಟ್ರಿ ಕೊಟ್ಟು ಎಲ್ಲ ಕೆಲಸಗಾರರು ಬೈತಾ ಇದ್ದಾನೆ. ಇಲ್ಲಿ ರಾಜ ಎಂಟ್ರಿ ಕೊಡೋದಿದೆ. ಸೊ ಹಾಗಾಗಿ ಅವ್ನು ಬರೋದ್ರೊಳಗೆ ಕೆಲಸ ಎಲ್ಲ ಮುಗಿದಿರಬೇಕು, ರೋಡ್ ಕೆಲಸ ಅಂತ ಹೇಳಿದ್ರೆ. ಯಾಕೆ, ಯಾವ ರೀಸನ್ಗೆ ಬರ್ತಾ ಇದ್ದಾನೆ ಏನು ಅನ್ನೋದು ನೀವು ಥಿಂಕ್ ಮಾಡ್ತಾ ಇರಿ. ರಿಮೈನಿಂಗ್ ಸ್ಟೋರಿ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.